ಡೆಮೋಗ್ರಫಿ ಚೇಂಜ್ ಆದ್ರೆ ಸಮಾಜದ ಪರಿಸ್ಥಿತಿ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತೆ ಅಂತ ಹೇಳಿ ಹೆಂಗೆ ನಾವು ಲಾಜಿಕಲಿ ಅದನ್ನ ಲೈನ್ ಎಳೆಯಕ್ಕೆ ಸಾಧ್ಯ ಆಗುತ್ತೆ? ಈಗ ಇನ್ ಕೇಸ್ ಈ ಡೇಟಾ ಪ್ರಕಾರ ಮುಸಲ್ಮಾನರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿದೆ ಅಂದ್ಬಿಟ್ರೆ ಶರತ್ ಅವರು ಹೇಳ್ದಂಗೆ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ಬಿಡುತ್ತೆ, ಸಮಾಜದ ಸ್ವಾಸ್ಥ್ಯ ಹೆಚ್ಚಾಗ್ಬಿಡುತ್ತೆ, ಅದ್ರಲ್ಲಿ ತೊಡ್ಕೊಂಡಿರುವವರೆಲ್ಲ ಇದೇ ಸಮುದಾಯದವರು. ಇದನ್ನ ಹೆಂಗೆ ನಾವು ಲಾಜಿಕಲಿ ಒಪ್ಲಿಕ್ಕೆ ಸಾಧ್ಯ ಅಂತ? ಮೊದಲನೇದಾಗಿ ನಾವು ಇವತ್ತೇನು ಚರ್ಚೆ ಮಾಡ್ತಾ ಇದ್ದೀವಿ, ಈ ಒಂದು ಸ್ಟಡಿ ಯಾವ ಇಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಮಾಡಿರುವಂಥ ಸ್ಟಡಿ, ಇದು ಒಂದು ಡಿಸ್ಕ್ರಿಪ್ಟಿವ್ ಸ್ಟಡಿ. ಹಾಗಂದರೆ ಅದು ಯಾವುದೇ ಆದಂತಹ ಜಾತಿ ಗಣತಿ ಅಥವಾ ರಿಲಿಜಿಯಸ್ ಗಣತಿ ಇಂತಹ ಒಂದು ಸ್ಟಡಿ ಅಂತ ಅಲ್ಲ. ಇದು ಒಂದು ಅಕಾಡೆಮಿಕ್ ಡಿಸ್ಕ್ರಿಪ್ಟಿವ್ ಸ್ಟಡಿ ಮೊದಲನೇದಾಗಿ. ಎರಡನೇದು, ಇದನ್ನ ಏನು ಮಾಡಿದಾರೋ ಅವರು ಡಿಸ್ಕ್ರಿಷನ್, ಇದು ಯಾರು ರಿಸರ್ಚ್ ಮಾಡ್ತಾ ಇದ್ದಾರೋ 2015ಕ್ಕೆ ಏನಕ್ಕೆ ಎಂಡ್ ಮಾಡಬೇಕು ಅಂದ್ರೆ ಡೇಟಾ ಸೆಟ್ ಅವೈಲಬಿಲಿಟಿ ಪ್ರಕಾರವಾಗಿ ಅವರು ಮಾಡಿರುವಂಥ ಒಂದು ಇದನ್ನು ನಾವು ಔಟ್ ಆಫ್ ಪ್ರಪೋರ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ.